ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಾಲುಕ್ಯರಾಳಿದ ಬಾದಾಮಿಯ ಗುಹ್ಯಂತರ ದೇವಾಲಯಗಳ ಪಕ್ಕದ ಉತ್ಖನನ ಮಾಡುವ ಸಮಯದಲ್ಲಿ ಕಂಡುಬಂದ ಪುರಾತನ ಕಾಲದ ನಾಣ್ಯ ಹಾಗೂ ಮೂಳೆ ತುಂಬಿದ ಮಡಿಕೆ. ಕೋಟೆನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರಾಳಿದ ನಾಡು ಬಾದಾಮಿಯ ಚಾಲುಕ್ಯರ ಅರಸರ ಬೀಡು. ದಕ್ಷಿಣ ಭಾಗದ ಗುಹಾಂತರ ದೇವಾಲಯಗಳಿರುವ 4 ಗುಹೆಗಳ ಪಕ್ಕದಲ್ಲಿರುವ ಜಾಗದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಉತ್ಖನನ ಮಾಡುತ್ತಿದ್ದು, ಜಾಗೆಯನ್ನ ಗುಡ್ಡಗಾಡು ಪ್ರದೇಶವನ್ನ ಅಗೆದು ಸ್ವಚ್ಛಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಒಂದು ಮಡಿಕೆಯಲ್ಲಿ ಪುರಾತನ ಕಾಲದ ನಾಣ್ಯ ಹಾಗೂ ಮೂಳೆಗಳು ತುಂಬಿದ ಮಡಿಕೆ ಕಂಡು ಬಂದಿದ್ದು, ಅದನ್ನ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ವಿಧಿವಿಜ್ಞಾನ ಇಲಾಖೆಗೆ ಕಳಿಸಿ ಸಂಬಂಧಪಟ್ಟ ಉನ್ನತ ಮಟ್ಟದ ಇಲಾಖೆಗೆ ನಾಣ್ಯ ಹಾಗೂ ಮೂಳೆಗಳನ್ನ ತನಿಖೆಗೆ ಕಳಿಸಿಕೊಡಲಾಗುವುದು. ನಂತರ ಬರುವ ವರದಿಯನ್ನ ಆಧರಿಸಿ ಯಾವ ಕಾಲಕ್ಕೆ ಸಂಬಂಧಪಟ್ಟ ನಾಣ್ಯ ಹಾಗೂ ಮೂಳೆಗಳು ಎನ್ನುವುದನ್ನ ತಿಳಿಯಬೇಕಾಗಿದೆ ಎಂದು ಭಾರತೀಯ ಪುರಾತತ್ವ ಇಲಾಖೆ ಧಾರವಾಡ ಪ್ರಾಂತದ ಮುಖ್ಯಾಧಿಕಾರಿ ರಮೇಶ್ ಮೂಲಿಮನಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಉತ್ಖನನ ನಡೆಯುವ ಪ್ರದೇಶದ ಸುತ್ತ ಬಿಗಿ ಭದ್ರತೆಯನ್ನ ಇಲಾಖೆ ನಿಯೋಜಿಸಿದೆ. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಕಲ್ಲುಗಳು ತೆಗೆದ್ಬಿಟ್ರೆ ಇದಾಗಿತ್ತು ಈ ದಿನದ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.